ನಮಸ್ಕಾರ ಫ್ರೆಂಡ್ಸ್, ಮಜಾ ಟಿವಿಗೆ ಸ್ವಾಗತ. ಗುರುವಾರದ ಅಣ್ಣಯ್ಯ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ರಾಣಿ ಕೇಳ್ತಾಳೆ, ಅತ್ತಿಗೆ ನೀವು ಅವರು ಸಿಕ್ಕಿದ್ರ ಅತ್ತಿಗೆ, ಮಾತಾಡಿದ್ರ ಅತ್ತಿಗೆ ಅಂತ ಕೇಳ್ತಾಳೆ. ಅವಾಗ ಪಾರ್ವತಿಯವರು ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾರೆ. ಮತ್ತು ರಾಣಿ ಹೇಳ್ತಾರೆ, ನೀವು ಹೋಗ್ತೀರಾ ಅತ್ತೆ ಅವ್ರ ಜೊತೆ ಅಂತ ಹೇಳ್ತಾಳೆ. ಪಾರ್ವತಿಯವ್ರು ಕೇಳ್ತಾರೆ, ಯಾರ ಬಗ್ಗೆ ಮಾತಾಡ್ತೀಯ ರಾಣಿ ಅಂತ ಕೇಳ್ತಾರೆ. ರಾಣಿ ಹೇಳ್ತಾಳೆ, ಸಿದ್ಧಾರ್ಥ ಅವ್ರ ಬಗ್ಗೆ ಅಂತ. ಅವಾಗ ಪಾರ್ವತಿಯವ್ರ ಕೈಯಲ್ಲಿ ಅದು ಕೆಳಗಡೆ ಬಿದ್ದು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಪಾರ್ವತಿಯವ್ರು ಹೇಳ್ತಾರೆ, ಯಾವ ಸಿದ್ಧಾರ್ಥ ರಾಣಿ, ನನಗೆ ಯಾವ್ದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಅವಾಗ ರಾಣಿಯವ್ರು ಹೇಳ್ತಾರೆ, ನನಗೆಲ್ಲ ಗೊತ್ತೈತೆ, ನಾನು ನಿಮ್ಮ ಪ್ರೀತಿಸಿದ ಸಿದ್ಧಾರ್ಥ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಪಾರ್ವತಿಯವ್ರು ಕೇಳ್ತಾರೆ, ನಿನಗೆ ಹೆಂಗೆ ಗೊತ್ತು ರಾಣಿ ಅಂತಾಗ, ನೀನು ಅಣ್ಣಯ್ಯ ಅವತ್ತು ಮದುವೆ ದಿನ ಮಾತಾಡ್ಕೊಂಡಿದ್ದು ನನಗೆ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ರಾಣಿ, ನೀವು ಅವತ್ತು ಫೋನಲ್ಲಿ ಅವ್ರ ಜೊತೆ ಮಾತಾಡಿದ್ದು ಮತ್ತು ಅಣ್ಣಯ್ಯ ನಿಮಗೆ ಸಹಾಯ ಮಾಡಿದ್ದು ಎಲ್ಲ ನನಗೆ ಗೊತ್ತೈತೆ ಅಂತ ಹೇಳ್ತಾರೆ. ಸೀನಾ ಮುಂದೆ ಕುತ್ಕೊಂಡಿರ್ತಾನೆ. ಅವಾಗ ಮಿಲ್ಟ್ರಿ ಮಾದೇವಪ್ಪ ಬಂದು ಹೇಳ್ತಾನೆ, ಅಯೋಗ್ಯ ನನ್ನ ಮಗನೇ, ಯಾಕೋ ಸುಮ್ಮನೆ ಕುತ್ಕೊಂಡೆ, ಕಾಯಿ ಏನಿದ್ದೀರಾ ಅಂತ ಹೊಡಿತಾ ಇರ್ತಾನೆ, ಬೈತಾ ಇರ್ತಾನೆ. ಅವಾಗ ಅವ್ರ ಅಮ್ಮ ಬಂದು, ಏನು ರೀ ಯಾವಾಗಲೂ ಮಗನ ಹೊಡಿಯೋದೇ ಆಯ್ತಲ್ಲ, ಗೋಳು ಇಕ್ಕೊಳೋದೇ ಆಯ್ತು ನಿಮ್ಮ ಕೆಲಸ ಅಂತ ಬೈತಾಳೆ. ಅವಾಗ ಜಯಕ್ಕ ಇತ್ಕೊಂಡು ಹೇಳ್ತಾರೆ, ಅವನಿಗೊಂದು ಕೆಲಸ ಮಾಡಿ ಮದುವೆ ಮಾಡಿಸ್ಬಿಡಿ, ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅವಾಗ ಮಾದೇವ ಹೇಳ್ತಾನೆ, ಚೆನ್ನಾಗಿ ಹೇಳ್ದಕ್ಕ, ಇವನು ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಬೇರೆ ಹುಡುಗಿನೂ ಜೀವಿತನೂ ಹಾಳು ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾನೆ. ಮತ್ತು ಅದು ಅಲ್ದಿರ ಈ ಮುಸುಡಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳ್ತಾನೆ. ಮದುವೆ ಮಾಡಿಕೊಟ್ರು ಬೆಳಗ್ಗೆ ಹೋಗಿ ರಾತ್ರಿವರೆಗೂ ತಿರುಗೋಕಿ ಥರ ಅಲ್ಕೊಂಡು ಬರ್ತಾನೆ ಅಂತ ಹೇಳ್ತಾನೆ. ಇವನ್ನ ಸಾಕೋದಲ್ಲದೆ ಇವ್ರ ಹೆಂಡ್ತಿನೂ ಸಾಕಬೇಕು. ಅದು ಹೋಗ್ಲಿ ಬಿಡಿ, ಅವನ್ನ ಮನೆ ಮುಂದೆ ಹರಾಜು ಹಾಕಿದ್ರು ಕೂಡ ಯಾರು ಕಿತ್ತೋಗಿರೋ 5 ರೂಪಾಯಿ ನೋಟ್ ಕೂಡ ಕೊಡಲ್ಲ, ಅಂಥದ್ರಲ್ಲಿ ಹೆಣ್ಣು ಬೇರೆ ಕೊಡ್ತಾರ ಅಂತ ಹೇಳ್ತಾನೆ ಮಾದೇವ. ಅವಾಗ ಸೀನಾ ಹೇಳ್ತಾನೆ, ಯಾಕೆ ನಿನಗೆ ಕೊಟ್ಟಿಲ್ವಾ ಅಂತ ಹೇಳ್ತಾನೆ. ಅವಾಗ ಮಾದೇವ ಹೇಳ್ತಾನೆ, ಅಪ್ಪನಿಗೆ ಎದುರು ಉತ್ತರ ಕೊಡ್ತೀಯಾ ಅಂತ ಹೇಳ್ತಾನೆ. ಅವ್ರ ಅಮ್ಮ ಇಟ್ಕೊಂಡು ಹೇಳ್ತಾಳೆ, ಇಲ್ಲ ಪಕ್ಕದ ಮನೆ ರಂಗಪ್ಪನ ಕೊಡ್ತಾನೆ ಅಂತ ಹೇಳ್ತಾರೆ. ಸಾಕು ಸುಮ್ಮನೆ ಇರ್ರಿ, ಯಾವಾಗೂ ಮಗನ ಬೈಯೋದೇ ಆಯ್ತು ನಿಮ್ಮದು ಅಂತ ಹೇಳ್ತಾರೆ. ಯಾಕೆ ಹೆಣ್ಣು ಕೊಡಲ್ಲ, ನೋಡೇ ಬಿಡೋಣ, ನನ್ನ ಮುಂದೆ ಕೊಡಲ್ವ ನೋಡೋಣ ಅಂತ ಹೇಳ್ತಾಳೆ. ನನ್ನ ಮಗನಿಗೆ ಹೆಣ್ಣು ಕೊಡೋಕ್ಕೆ ಪುಣ್ಯ ಮಾಡಿರಬೇಕು. ಅದಕ್ಕೆ ಮಾಧವಪ್ಪ ಇಕ್ಕೊಂಡು ಹೇಳ್ತಾರೆ, ಪಾಪ ಅನ್ನೋ ಪದನ ಕನ್ಫ್ಯೂಷನ್ ಮಾಡ್ಕೊಂಡಿದೀಯಾ, ಇವನ್ನ ಪಡೆಯೋಕ್ಕೆ ನಾನು ಎಷ್ಟು ಪಾಪ ಮಾಡಿದ್ನೋ ಇವನ್ಗೆ ಹೆಣ್ಣು ಕೊಡೋರು ಅಷ್ಟೇ ಪಾಪ ಮಾಡಿರ್ತಾರೆ ನೋಡು, ಇವನ ಹತ್ರ ಹೇಗಿ ನನ್ನ ಕೂದಲೆಲ್ಲ ಉದುರೋಗಿದೆ ಅಂತ ಹೇಳ್ತಾನೆ ಮಾಧವಪ್ಪ. ಅವಾಗ ಅದಕ್ಕೆ ಸೀನೆ ಎತ್ಕೊಂಡು ಹೇಳ್ತಾನೆ, ಇರೋದೇ 3 ಕೂದಲು, ಅದರಲ್ಲಿ ಎಲ್ಲ ಉದುರೋಗಿದೆ, ಅದಕ್ಕೆ ಹಿಂಗೆ ಆಡ್ತಾರೆ ಅಂತ ಹೇಳ್ತಾರೆ. ಅವಾಗ ಮಾಧವಪ್ಪ ಕೋಪದಲ್ಲಿ ಹೇಳ್ತಾನೆ, ಎದುರು ಉತ್ತರ ಮಾತಾಡ್ತೀಯ ಅಂತ ಹೊಡಿಯೋಕೆ ಹೋದಾಗ ಜಯಕ್ಕ ನಿಲ್ಸಪ್ಪ ಅಂತ. ನಮ್ಮ ಸೀನಿಗೆ ಏನಾಗಿದೋ, ಗಟ್ಟಿ ಮುಟ್ಟಾಗಿದ್ದಾನೆ, ಮಸ್ತಾಗವನೆ, ನೋಡೋಕೆ ಕಲರಾಗಿ ಅವನೇ, ಇನ್ನೇನು ಬೇಕು. ಅದಕ್ಕೆ ಸೀನ್ ಹೇಳ್ತಾನೆ, ಅತ್ತೆ ಜಿಂಬಾಡಿ ಅಂತಾನೆ. ಕಣ್ಲಾ, ಅದೇ ಸಿಟಿನಾಗ ಇವಾಗ ಜಾಸ್ತಿ ಡಿಮ್ಯಾಂಡ್ ಇರೋದು ಅಂತ ಹೇಳ್ತಾರೆ ಜಯಕ್ಕ. ಅದಕ್ಕೆ ಸೀನವ್ರಮ್ಮ ಇಟ್ಕೊಂಡು, ನಡಿ ಕಣ್ಲಾ, ನಾನು ಬರ್ತೀನಿ ಮೈಸೂರಿಗೆ, ಬಸ್ ಚಾರ್ಜ್ ಹೆಂಗಿದೋ ಫ್ರೀ ಇದೆ, ಹೆಂಗೆ ನಿನ್ನನ್ನು ನೋಡಿ ಹುಡುಗಿರೆಲ್ಲ ಕರಗ್ತಾರೆ ಅಂತ ನೋಡಬೇಕು ಅಂತ ಅಂತಾರೆ. ಅವಾಗ ಸೀನಾ ಅವ್ರ ಅಮ್ಮನ ಹತ್ರ ನಾಚಿಕೆಯಿಂದ ಹೇಳ್ತಾನೆ, ಅಮ್ಮ ನನಗೆ ಇನ್ನೂ ಮದುವೆ ವಯಸ್ಸು ಆಗಿಲ್ಲಮ್ಮ ಅಂತ ಹೇಳ್ತಾನೆ. ಸೀನಾ ಅವರಪ್ಪ ಹೇಳ್ತಾನೆ, ಇನ್ನೂ ನಿನಗೆ ಮದುವೆ ವಯಸ್ಸು ಆಗಿಲ್ವಾ ಅಂತ ಹೊಡಿಯೋಕೆ ಹೋಗ್ತಾನೆ. ನಿನ್ನ ಹೊಡೆದು ನನ್ನ ಕೈಯೇ ಮುರಿದೋಯ್ತಲ್ಲೋ ಅಂತ ಅಂತಾನೆ. ಅದಕ್ಕೆ ಸೀನಾ ಹೇಳ್ತಾನೆ, ಪ್ರೋಟೀನ್ ಪೌಡ್ರು ಹಾಲಲ್ಲಿ ಹಾಕೊಂಡು ಕುಡಿ, ಅವಾಗ ಏನರಲ್ಲಿ ಹೊಡೆದ್ರು ಕೂಡ ಗೊತ್ತೇ ಆಗಲ್ಲ. ಅವಾಗ ಜಯಕ್ಕ ಇಟ್ಕೊಂಡು, ಸುಮ್ಮನಿರೋ ಮಾಧವ, ಎಂಥ ಹುಡುಗಿನ ತರ್ತೀನಿ ನೋಡು ಸೀನಂಗೆ ಮದುವೆ ಮಾಡ್ಸೋಕ್ಕೆ ಅಂತ ಹೇಳ್ತಾಳೆ. ರಾಣಿ ಹೇಳ್ತಾಳೆ, ಅತ್ತಿಗೆ ಅವತ್ತು ಮದುವೆ ಮಂಟಪದಿಂದ ನಮ್ಮ ಅಣ್ಣ ನಿಮ್ಮನ್ನು ಕರ್ಕೊಂಡು ಹೋಗಿಲ್ವ ಅವ್ರನ್ನ ಜೊತೆ ಮದುವೆ ಮಾಡ್ಸೋಕ್ಕೆ, ಆದ್ರೂ ನಮ್ಮ ಅಣ್ಣನ ಜೊತೆ ತಾನೇ ಆಯಿತು ಅಂತ ಎಲ್ಲ ಸರಿ ಹೋಗುತ್ತೆ, ನಿಮಗೂ ಹೊಸಿ ಟೈಮ್ ಬೇಕೋ ಏನೋ ಅಂದ್ಕೊಂಡೆ, ಆದರೆ ನೀವು ನೋಡಿದ್ರೆ ಎಲ್ಲನೂ ಬಿಟ್ಟು ಹೋಗ್ತಾ ಇದ್ದೀರ ಅತ್ತಿಗೆ ಅಂತ ಹೇಳ್ತಾಳೆ. ರಾಣಿ, ನಿನಗೆಲ್ಲ ಸತ್ಯ ಗೊತ್ತಿದೆ, ನಾನಿನ್ನ ನಾಟಕ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಪಾರ್ವತಿಯವರು ಹೇಳ್ತಾರೆ. ನಾನು ಆವಾಗ ಹುಡುಗನ್ನ ಪ್ರೀತಿಸ್ತಾ ಇದ್ದೆ, ಮತ್ತು ಅವನ ಜೊತೆ ಓಡೋಗಿ ಮದುವೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ, ಆದರೆ ಆ ಹುಡುಗ ನನಗೆ ಸಿಕ್ಕಲೇ ಇಲ್ಲ ಅಂತ ಹೇಳ್ತಾಳೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಮಾವನ್ನ ಮದುವೆ ಆಗಬೇಕಾಗಿತ್ತು, ಇದೇ ನಡೆದಿದ್ದು ರಾಣಿ ಅಂತ ಹೇಳ್ತಾಳೆ. ಅವಾಗ ರಾಣಿ ಹೇಳ್ತಾಳೆ, ಅತ್ತಿಗೆ ನೀವು ನಮ್ಮ ಅಣ್ಣನ ಜೀವನದಲ್ಲಿ ಕಾಲಿಟ್ಟ ಮೇಲೇ ನೀವು ಅಣ್ಣಂದು ಹತ್ರ ನಿಂತ್ಕೊಂಡು ಖುಷಿ ನೋಡಿದ್ದೀರಾ, ಮತ್ತು ನಮ್ಮನ್ನೆಲ್ಲ ತಿದ್ದಿದ್ದೀರಾ, ನಮ್ಮ ಮನೇಲಿ ಬರೋ ಮನುಷ್ಯರನ್ನು ಎಲ್ಲರನ್ನೂ ತಿದ್ದಿದ್ದೀರಾ ಅಂತ ಅಣ್ಣ ಖುಷಿಯಾಗವನೇ, ಮುಖದಲ್ಲಿ ನೆಮ್ಮದಿ ಇದೆ, ನೀವು ಇದ್ದಕ್ಕಿದ್ದಕ್ಕೆ ಬಿಟ್ಟು ಹೋದರೆ ಏನಾಗ್ತಾನೇನೋ ಗೊತ್ತಿಲ್ಲ ಅದಕ್ಕೆ. ನಮ್ಮ ಅಣ್ಣ ಬದುಕಿರೋದು ಕಾರಣ, ಒಂದು ನಾವು 4 ಜನ ತಂಗೀರು, ಇನ್ನೊಂದು ನೀವು ಅದಕ್ಕೆ ಅಂತ ಹೇಳ್ತಾರೆ. ಅವಾಗ ಪಾರ್ವತಿ ಹೇಳಿದ್ರೆ, ನನಗೆಲ್ಲ ಗೊತ್ತು ರಾಣಿ, ಅವತ್ತು ನಾನು ನಿಮ್ಮಣ್ಣ ಮದುವೆ ಆಗಿದ್ದು ಪರಿಸ್ಥಿತಿಯಿಂದ ಅಲ್ದಿರ ಪ್ರೀತಿಯಿಂದ ಅಲ್ಲ, ಆ ಕಡೆ ನಾನು ಪ್ರೀತಿಸಿರೋ ಹುಡುಗನೂ ಸಿಕ್ಕಿಲ್ಲ, ಈ ಕಡೆ ಪ್ರೀತಿನೂ ಇಲ್ಲ,
ಮದುವೆ ಆಗಿದ್ದೀನಿ ಅಂತ ಜೀವನ ಪೂರ್ತಿ ಜೊತೆಯಲ್ಲೇ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ರಾಣಿ ಹೇಳ್ತಾಳೆ, ನಮ್ಮ ಅಣ್ಣನೂ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ. ಅದಕ್ಕೆ ಶಾಕ್ ಆಗಿ ಪಾರ್ವತಿಯವರು, ಯಾರು ರಾಣಿ, ಯಾರು ಆ ಹುಡುಗಿ, ಹೇಳ್ ರಾಣಿ ಅಂತ ಹೇಳ್ತಾರೆ. ಶಾಕ್ ಮಾವ ಯಾರನ್ನ ಲವ್ ಮಾಡ್ತಾ ಇದ್ದಾನೆ ಹೇಳ್ ರಾಣಿ ಅಂತ ಹೇಳ್ತಾರೆ. ಅದಕ್ಕೆ ರಾಣಿ ಹೇಳ್ತಾಳೆ, ಯಾರು ಏನು ಅಂತ ಅನ್ನೋದಕ್ಕಿಂತ ಬಿಟ್ಟು ಅವರು 100 ಜನ್ಮದ ಪುಣ್ಯ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅವಾಗ ಪಾರ್ವತಿ ಹೇಳ್ತಾರೆ, ಯಾರ ಆ ಹುಡುಗಿ ಅಂತ. ಅವಾಗ ರಾಣಿ ಹೇಳ್ಕೊಂಡು, ಹೋಗ್ಲಿ ಬಿಡತ್ಗೆ, ನಾವು ಮಾತಾಡಿದ ಏನು ಪ್ರಯೋಜನ, ಅಣ್ಣ ಹತ್ರ ಹೋಗಿ ಕೇಳಿದ್ರು ಅಣ್ಣ ಏನು ಹೇಳಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪಾರ್ವತಿ ಹೇಳ್ತಾರೆ, ಅದಕ್ಕೆ ಇರ್ಬೋದು ನನ್ನನ್ನು ಸಿದ್ಧಾರ್ಥನು ಮದುವೆ ಮಾಡಕ್ಕೆ ಕರ್ಕೊಂಡು ಹೋಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ರಾಣಿ ಹೇಳ್ತಾಳೆ, ಅವನ ಮನಸ್ಸಲ್ಲಿ ಪ್ರೀತಿ ಇರೋದಕ್ಕೆ ಅತ್ತಿಗೆ ಹಾಗೆಲ್ಲ ಮಾಡೋದು, ಮತ್ತು ನಿನಗೋಸ್ಕರ ಏನು ಬೇಕಂದ್ರೂ ಮಾಡ್ತಾನೆ, ಯಾವ ತ್ಯಾಗ ಬೇಕನ್ನೂ ಮಾಡ್ತಾನೆ. ಮಾವ ಒಂದು ದಿವಸ ಕೂಡ ಅವನ ಪ್ರೀತಿ ಬಗ್ಗೆ ಹೇಳ್ಕೊಂಡಿಲ್ಲ, ಆದರೆ ನಾನು ನೋಡು ಎಲ್ಲ ನನ್ನ ಪ್ರೀತಿ ಬಗ್ಗೆ ಎಲ್ಲ ಹೇಳ್ಕೊಂಡೆ ಮತ್ತು ಸಹಾಯ ಕೇಳಿದೆ ಅಂತ ಹೇಳ್ತಾಳೆ. ಮಾವ ಪಾಪ, ನಾನು ಸಿದ್ಧಾರ್ಥ ದೂರ ಆದಂಗೆ ಮಾವನು ಪ್ರೀತಿಸಿದ ಹುಡುಗಿಯಿಂದ ದೂರ ಆದ್ನ, ನಾನು ಪ್ರೀತಿ ಕಳ್ಕೊಂಡಂಗೆ ಮಾವನು ತನ್ನ ಪ್ರೀತಿನ ತ್ಯಾಗ ಮಾಡಿದ್ನಲ್ಲ ಅಂತ ಅಂತಾಳೆ. ಯಾಕೆ ಈಗ ಆಗೋಯ್ತು, ನೊಂದ್ಕೊಬೇಡಿ ಅದಕ್ಕೆ, ವಿಷ ಬಂತು ಅಂತ ನಾನು ಹೇಳಿದ್ದು ಅಂತ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ನೀನು ಹೇಳಿದ್ದ ವಿಷಯನೇ ಹೇಳಿಲ್ವಲ್ಲ ರಾಣಿ, ಆ ಹುಡುಗಿ ಯಾರು ಅಂತ ಹೇಳ್ತಾಳೆ. ಅದಕ್ಕೆ ರಾಣಿ ಇಟ್ಕೊಂಡು ಹೇಳ್ತಾಳೆ, ನನಗೆ ಗೊತ್ತಿಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಪಾರ್ವತಿಯವ್ರು ಹೇಳ್ತಾಳೆ, ಇಲ್ಲ ರಾಣಿ, ನಿನಗೆ ಗೊತ್ತು, ನಿಮ್ಮ ಅಣ್ಣ ಅಂದರೆ ನಿನಗೆ ಎಷ್ಟು ಅಕ್ಕರೆ ಅಂತ ಗೊತ್ತು, ಅವನಿಡೋ ಹೆಜ್ಜೆ ಎಲ್ಲ ನಿಮಗೆ ಗೊತ್ತು ಅಂತ ಹೇಳ್ತಾಳೆ. ಮತ್ತು ಇದು ಗೊತ್ತಿರಲ್ವ ರಾಣಿ, ಹೇಳ್ ರಾಣಿ ಯಾರು ಅಂತ ಹೇಳ್ತಾಳೆ. ಪ್ಲೀಸ್ ಹೇಳ್ ರಾಣಿ, ಒಂದು ಇಂಟನ ಕೊಡು ರಾಣಿ ಅಂತ. ನಿಮ್ಮ ಅಣ್ಣನ ಪ್ರೀತಿ ಬಗ್ಗೆ ನಾನು ತಿಳ್ಕೊಬೇಕು ರಾಣಿ, ಅವರಂತ ಒಳ್ಳೆ ಮನುಷ್ಯನ ನನ್ನ ಜೀವನದಲ್ಲೇ ನೋಡಿಲ್ಲ, ಅವರು ಜೀವನ ನೋಡ್ಕೊಳೋದು ಬಿಟ್ಟು ಬೇರೆಯವ್ರಿಗೆಲ್ಲರಿಗೂ ಉಪಕಾರ ಮಾಡ್ತಾರಲ್ಲ, ಮಾವನ ಪ್ರೀತಿಸಿರೋ ಹುಡುಗಿ ಆದರೆ ಅದೃಷ್ಟವಂತೆ ಅಂತ ಹೇಳ್ತಾಳೆ ಪಾರ್ವತಿ. ಅಲ್ಲಿ ವೀರಭದ್ರನ ಗುಮಸ್ತ ತಲೆ ಚಚ್ಕೊತಾ ಇರ್ತಾನೆ. ಅದಕ್ಕೆ ವೀರಭದ್ರನ ಮಗನು ಒಂದು ಕೇಳ್ತಾನೆ, ಯಾಕೆ ಛತ್ರಿ ಅಂತ ಕೇಳ್ತಾನೆ. ಈ ಕಡೆ ದೊಡ್ಡದಣಿ ಸಂಬಂಧ ನೋಡು ಅಂತಾರೆ, ಆ ಕಡೆ ನೀವು ಬೇಡ ಅಂತೀರಿ, ಇದ್ರ ಮಧ್ಯೆ ಸಿಕ್ಕಾಕೊಂಡು ನಾನು ವಿಲ ಅಂತ ಒದ್ದಾಡ್ತಾ ಇದ್ದೀನಿ, ಆಮೇಲೆ ನೀವು ಹೇಳ್ತೀರ ಏನಕ್ಲಾ ಅಂತೀರಿ, ಹುಡುಕ್ತಾ ಇದ್ದೀನಿ ಅಂತ ಹೇಳಲ್ಲ ಅಂತ ಪರಶು ಹೇಳ್ತಾನೆ. ಅವಾಗ ಗುಮಸ್ತ ಹೇಳ್ತಾನೆ, ದಾರಿ ತೋರಿಸೋ ನೀವೇ ಹಿಂಗೆ ಹೇಳ್ಬಿಟ್ರೆ, ಅದು ಅಲ್ದಿರ ಯಜಮಾನ್ರು ಹೇಳಿರೋದೆಲ್ಲ ನಾನು ಚಾಚು ತಪ್ಪದೆ ಮಾಡಿದ್ದೀನಿ, ಆದರೆ ಇದು ಮಾತ್ರ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ. ಗಂಡು ಹುಡ್ಕೋ ಕೆಲಸದಲ್ಲಿ ಫಸ್ಟು ರತ್ನಾಗ್ತಾನೆ ಗಂಡು ಹುಡ್ಕೋದು ಅಂತ ಹೇಳ್ತಾನೆ ಗುಮಸ್ತ. ಅದಕ್ಕೆ ವೀರಭದ್ರ ಮಗ ಪರಶು ಹೇಳ್ತಾನೆ, ನೀನೇನಾನ ಗಂಡು ಹುಡುಕಿ ಯಾರಿಗಾನ ತಲೆ ಇದು ಮಾಡ್ದೋ, ನಿನ್ನ ರೆಕ್ಕೆ ಪುಕ್ಕೆ ಎಲ್ಲ ಕಿತ್ತು ಕಂಬಕ್ಕೆ ಥರ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ. ಅವಾಗ ಗುಮಸ್ತ ಹೇಳ್ತಾನೆ, ಅದಕ್ಕೆ ನನ್ನ ತಲೆ ಮೇಲೆ ಬಂದಿರೋದು, ನೀವೇ ಒಂದು ದಾರಿ ತೋರಿಸ್ದಣಿ ಅಂತ ಹೇಳ್ತಾನೆ. ಅದಕ್ಕೆ ಪರಶು ಹೇಳ್ತಾನೆ, ಅವಳ ಕುತ್ತಿಗೆಯಲ್ಲಿ ತಾಲಿ ಕಟ್ಟೋದಿದ್ರೆ ಅದು ನಾನೇ ಕಟ್ಟಬೇಕು, ಯಾರು ಗಂಡು ಬಂದ್ರೂ ಅವ್ರನ್ನ ಓಡಿಸೋ ಕೆಲಸ ನೀನು ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗುಮಸ್ತ ಹೇಳ್ತಾನೆ, ಆಯ್ತು ಸರಿ ದನಿ ಅಂತ. ಶಿವು ಪಾರ್ವತಿ ಹೇಳಿದ್ರ ಬಗ್ಗೆ ಯೋಚನೆದಲ್ಲಿ ಹಿಂಗಿರ್ತಾನೆ. ಅವಾಗ ಕೆಲಸದವನು ಹೇಳ್ತಾನೆ, ಯಾಕಣ್ಣ ಬೇಜಾರಾಗಿದ್ದೀಯಾ, ಸೋಡಾ ಏನಾನ ಬೇಕಾ, ಎಳ್ನೀರು ತರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಅದಕ್ಕೆ ಶಿವು ಹೇಳ್ತಾನೆ, ನನಗೇನು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಕೆಲಸದವನು ಹೇಳ್ತಾನೆ, ನನಗೆ ಗೊತ್ತು ಬಿಡಿ ಏನಕ್ಕೆ ಅಂತ, ಅದಕ್ಕೆ ಅಮೇರಿಕಾಗೆ ಹೋಗೋದಕ್ಕೆ ತಾನೇ ನೀವು ಬೇಜಾರಾಗಿದ್ದೀರಿ ಅಂತ. ಕೆಲಸದವನು ಸುಮ್ಮನೆ ತಮಾಷೆ ಮಾಡ್ತಾನೆ. ಆದರೆ ಅವಾಗ ಶಿವು ಹೇಳ್ತಾನೆ, ಬೇಜಾರಾಗಿದ್ದೀನಿ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಿವು ಹೇಳ್ತಾನೆ, ಹೆಂಗ್ಲೇ ಬಿಟ್ಟಿರೋದು ಅಂತ ಹೇಳಿದಾಗ ಆಳು ಹೇಳ್ತಾನೆ, ಅದಕ್ಕೆ ನಾನು ಡವ್ ಮಾಡಿದ್ದು ನಿನ್ನ ಬಾಯಿಂದ ಬರ್ಸೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಆಳು ಹೇಳ್ತಾನೆ, ನಿಮಗೆ ಅತ್ತೆಗೆ ಬಿಟ್ಟಿರೋಕ್ಕೂ ಆಗಲ್ಲ, ಆದರೆ ಇಲ್ಲಿರು ಅಂತ ಹೇಳೋಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಿವು ಹೇಳ್ತಾನೆ, ಭಾರಿ ಬುದ್ಧಿವಂತ ಅಂತ ಬಾಯಿ ಬಿಡಿಸ್ಬಿಟ್ಟೆ. ಶಿವು ಹೇಳ್ತಾನೆ, ನಾನು ಮನೆಗೆ ಹೋಗ್ತೀನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಳು ಹೇಳ್ತಾನೆ, ನಾನು ಹೇಳ್ತಾ ಇದ್ದಾನೆ ಅವಾಗಲೇ ಹೋಗೋಕ್ಕೆ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಪಾರು ಇವತ್ತು ಒಂದಿನನೇ ಇರೋದು, ಹೋಗಿ ಸಂತೋಷವಾಗಿ ಕಳಿಸ್ಕೊಡೋಣ ಅಂತ ಹೇಳ್ತಾನೆ. ಶಿವು ಅಂಗಡಿಯಿಂದ ಸ್ವೀಟ್ ಎತ್ಕೊಂಬಾ ಅಂತ ಆಳ ಹತ್ರ ಹೇಳ್ತಾನೆ. ಅವಾಗ ಆಳು ಎತ್ಕೊಂಬಂದು, ಇಂದಣ್ಣ ಅತ್ಕೆಗ ಅಂತ ಹೇಳ್ತಾನೆ. ನೀನು ಕಂಡುಹಿಡಿದ್ಬಿಟ್ಟೆ ಭಾರಿ ಬುದ್ಧಿವಂತ, ಹೋಗಿ ಕ್ಯಾಮೆ ನೋಡ್ಕೊಲ್ಲ ಅಂತ ಹೇಳ್ತಾನೆ. ಅಲ್ಲಿ ವೀರಭದ್ರ ಗುಮಾಸ್ತ ಹತ್ರ ಹೇಳ್ತಾನೆ, ನಾನು ಹೇಳಿದ ಕೆಲಸ ಏನಾಯಿತು, ಸಂಬಂಧ ಹುಡುಕ್ದ ಅಂತ ಹೇಳ್ತಾನೆ. ಅದಕ್ಕೆ ಗುಮಾಸ್ತ ಹೇಳ್ತಾನೆ, ಇಲ್ಲ ದಣಿ ಹುಡುಕ್ತಾ ಇದ್ದೀರಿ ಅಂತ ಹೇಳ್ತಾನೆ. ಸರಿಯಾಗಿದ್ದೀರಾ, ಮುದುಕನೂ ಹುಡುಗನೂ ಸೇರ್ಕೊಂಡು ಒಂದು ಕಿತ್ತೋಗಿರೋ ಸಂಬಂಧ ಕೂಡ ನೋಡಲ್ಲ ಅಂತ. ನನಗೆ ಅವತ್ತು ಮಂಟಪದಲ್ಲಿ ಆಗಿರೋ ಅವಮಾನಕ್ಕೆ ನನಗೆ ಕಿಚ್ಚು ಎತ್ತು ಬರ್ತೈತೆ. ನೀನು ನನ್ನ ರಕ್ತ ಸಂಬಂಧ ಮಗನು, ನಿನಗೆ ಹೆಂಗಿರಬೇಕು, ಅಲ್ಲಿ ಅವ್ರು ನಕ್ಕೊಂಡು ಸಂತೋಷವಾಗಿದ್ದಾರೆ,
ನನಗೆ ಅವ್ರು ಅಳ್ಳೋ ಸದ್ದು ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪರಶು ಹೇಳ್ತಾನೆ, ಹ್ಞೂಪ್ಪ ನಾನು ಎಲ್ಲರನ್ನೂ ಕೊಚ್ಚಿ ನೀನು ಅದ್ರ ಮೇಲೆ ಕೂರಿಸೋವಂಥ ಮಗ ಆಗ್ತೀನಿ ಅಂತ ಹೇಳ್ತಾನೆ. ಮುಂದಿನ ಸಂಚಿಕೆಗಾಗಿ ಮಜಾ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.